ಎಲ್ಲ ಇಲ್ಲೇ ಅಲ್ಲೇ ಎಲ್ಲ ಕಡೆ ಏನದು ಎಲ್ಲೈತಿ ಎಲ್ಲಿದ ಎಲ್ಲ ಕಡೆ ಅದ ಹೆಂಗದವ ಕಾಲು ಎಸದವು ಕೈ ಎಸದವು ಕಣ್ಣು ಎಸದವು ಮೂಗು ಎಸದವು ಬಾಯ ಎಸದವು ಕಿವಿ ಎಸದವು ಬೇಕಲ್ಲ ಹೆಂಗದ ಅದಾನ ಅಂತ ಒಬ್ಬ ವ್ಯಕ್ತಿಯನ್ನ ಅದಾನ ಅಂತೀರಿ ಅದಾನ ಇರ್ತಾನ ಅದಾನ ಬರ್ನಾರ ಹೋಗ್ಯಾನ ಅಂತ ಅನ್ಬೇಕಾರೆ ಹೆಂಗ ಅದಾನ ಹೆಂಗ ನಿರಾಕಾರ ಆಕಾರ ಇಲ್ಲ ಮತ್ತೆ ಆಕಾರ ಇಲ್ಲ ಅಂದ್ಮೇಲೆ ಗಣಪತಿ ಹಿಂಗದ ಅಂತ ಹೆಂಗ್ ಮಾಡಿದ್ರಪ್ಪ ನೀವು ದೇವ್ರು ಮಾಡಿರಲಿಲ್ಲ ದೇಶದ ತುಂಬ ಮನೆಗೆ ದೇವ್ರು ಮಾಡಿರಿ ಯಾವ ಆಧಾರ ಮೇಲೆ ದೇವ್ರ ಮೂರ್ತಿ ಮಾಡಿದ್ರಿ ಯಾವ ಆಧಾರ ಮೇಲೆ ಮಾಡ್ರಿ ಈ ಸಂಪತ್ ಕುಮಾರ್ ಅದಾರ ಮಿಲ್ಟ್ರಿಗೆ ತಗೊಂಡು ಫೋಟೋ ಮಿಲ್ಟ್ರಿ ಬಿಟ್ಟು ಬೇಕಿದ್ದು ಒಂದು ಫೋಟೋ ಮನೆ ಕೂಸಿ ತಗೊಂಡು ಫೋಟೋ ಅವ್ರ ಶರೀರ ಐತಿ ಆ ಶರೀರದ ಆಕಾರದಾಗ ಅವ್ರ ಫೋಟೋ ತಯಾರು ಮಾಡಿ ಹೋಗ್ತದೆ ಗಣಪತಿ ಪರಮೇಶ್ವರ ಪಾರ್ವತಿ ಲಕ್ಷ್ಮಿ ಸರಸ್ವತಿ ವಿಷ್ಣು ಬ್ರಹ್ಮ ಅವ್ರು ಎಲ್ಲರಿಗೂ ಗೊಂಬೆ ಮಾಡಿರಲಿಲ್ಲ ಎಲ್ಲ ಶಬ್ದಕ್ಕೂ ಶಿವ ಎಲ್ಲ ಶಬ್ದಕ್ಕೂ ಗೊಂಬೆ ಮಾಡಿರಲಿಲ್ಲ ಮೂರ್ತಿ ಮಾಡಿರಲಿಲ್ಲ ಮೂರ್ತಿ ಯಾವ ಆಧಾರ ಮಾಡ್ರಿ ಖಂಡಿತ ನನಗೆ ಉತ್ತರ ಹೇಳ್ಬೇಕು ನೀವು ಯಾವ ಆಧಾರ ಮಾಡ್ರಿ ಯಾವ ಆಧಾರ ಮಾಡ್ರಿ ನಿರಾಧಾರ ಕಲ್ಪನಾದಾಗ ನೀವು ಭಾವಿಸ್ಕೊಂಡು ಮಾಡ್ರಿ ಹೌದಲ್ಲ ಕಲ್ಪನಾ ಮಾಡ್ರಿ ವಸ್ತುಸ್ಥಿತಿ ನೋಡೇ ಮಾಡ್ರಿ ಸಂಪತ್ ಅವ್ರು ನೋಡೇ ಫೋಟೋ ತೆಗೆದ್ರು ನೋಡಿದ್ರೆ ಕಲ್ಪನಾ ಮಾಡಿ ಫೋಟೋ ತೆಗೆದ್ರಿ ಸಂಪತ್ ಕುಮಾರ್ ಮುಕ್ತಿ ಮಾಡತ್ತಂದ್ರೆ ಸಂಪತ್ ಕುಮಾರ್ ಫೋಟೋ ಬೇಕು ಅವ್ರು ಹೆಂಗಿದ್ರು ತೆಗೆದು ನಾಲ್ಕು ಫೋಟೋ ಬೇಕು ಅಂತ ಕೇಳ್ತಾರೆ ಮತ್ ದೇವ್ರನ್ನ ನೋಡಿ ಯಾವಾಗ ಮಾಡಿದ್ರಿ ಫೋಟೋನ ಮುಗ್ದಿನ ಕಲಾಕಂಡ್ ಬೇಕ್ರಿ ಹಳ್ಳಿ ಮನೆಯವ್ರ ಬಿಟ್ಟೆ ಬಿಟ್ಟಲ್ಲ ಹೇಳ್ರಿ ನಮ್ ಪುತ್ರ ಪೂಜೆ ಮಾಡ್ತೀರಿ ನೀವು ಯಾವಾದ್ರೂ ನಮಗೆ ಮೂರ್ತಿ ಫೋಟೋ ಮಾಡಿದ್ರಿ ಯಾವಾದ್ರೂ ಮುಕ್ತಿ ಮಾಡಿದ್ರಿ ಅದು ಸಂತೋಷ ಹೆಂಗ್ ಬಳಸ್ತೀರಿ ಹೇಳಿ ಉತ್ತರ ಏನ್ ಆಧಾರ ಐತ್ರಿ ಇದು ಅಂದ್ರೆ ಏನ್ ಆಧಾರ ಐತಿ ನೋಡಿರ ನೋಡಿ ಮಾಡಿರ ಸರ್ವಾಕಾರಣ ಹೌದಲ್ಲ ಸರ್ವಾಕಾರಣ ಹೌದಲ್ಲ ಯೇಸುವಿನ ಆಕಾರಣ ಐತಲ್ಲ ಯೇಸುವಿಗೆ ಆಕಾರ ಇದ್ದಿಲ್ಲ ಯೇಸುವಿಗೆ ಆಕಾರ ಇದ್ದಿಲ್ಲ ಯೇಸು ಪೂಜೆ ಕೊಡುದು ಯೇಸಿಗೆ ಆಕಾರ ಇದ್ದಿಲ್ಲ ಯೇಸಿಗೆ ಪೂಜೆ ಮಾಡುದು ಉತ್ತರ ನನಗೆ ಸುಳ್ಳ ಬಿಟ್ಟ ಹೇಳ್ಬಿಡ್ರಿ ನನಗೆ ಸರ್ವಾಕಾರ ಅಂದ್ರೆ ಯೇಸುವಿನ ಬಂತ ಆಕಾರದಾಗ ಸರ್ವಾಕಾರ ಅದಲ್ಲ ಯೇಸುವಿನ ಅದ ಆಕಾರಕ್ಕೆ ಬಂತು ಭಾವನೆ ಹೆಂಗ್ರೆ ಭಾವನೆ ಕಲ್ಪನೆ ಮಾಡಿಕೊಂಡು ಮನುಷ್ಯ ಮನಗಿದ್ರೆ ಗೋಧಿ ಲೆಕ್ಕ ಅವ್ರು ಕೊಡೋರು ಯಾರು ಮೊದಲೇ ಮನುಷ್ಯ ಮನಗಿದ್ರೆ ಗೋಧಿ ಲೆಕ್ಕ ಕೊಡೋರು ಯಾರು ಮನುಷ್ಯ ಮನಗಿದ್ರೆ ಗೋಧಿ ಲೆಕ್ಕ ಕೊಡೋರು ಹೇಳಿ ಉತ್ತರ ಜನರಿಗೆ ಸುಳ್ಳ ಮುಕ್ತಿ ಪೂಜೆ ಮಾಡಕ್ಕೆ ಜನರು ಹುಚ್ಚಿಡಿಸಿ ಜನರು ನೀತಿ ನಡ್ಕೊಡ್ಬಿಟ್ಟು ಅನೀತಿ ನಡೆಸಕತ್ತೀರಿ ಸಮಾನ ಹಾಳು ಮಾಡಕ್ಕೆ ಅದ ಕಾರಣ ಮೂರ್ತಿ ಪೂಜೆನೇ ಹಾಳು ಮಾಡ ಸಂಪತ್ ಕುಮಾರ್ ಫೋಟೋ ಸಂಪತ್ ಕುಮಾರ್ ದೇವ್ರ ಮೂರ್ತಿ ದೇವ್ರ ಕಡಕಡೆ ತೋರ್ಸ ಹೇಳ್ರಿ ನನಗೆ ಸುಳ್ಳ ಏನಾದ್ರು ಹೇಳ್ಬೇಡ್ರಿ ದಿವಸ ಅವ್ರ ಮಾತು ಹೇಳಿ ಕೇಳುದಿಲ್ಲ ಸಂಕೇತ ಸಂಕೇತ ಮೂರು ವಸ್ತು ಆಗಲಾರ್ದು ಎಂದು ಯಾವ್ದ್ರ ಸಂಕೇತ ಇಟ್ಕೊಂಡ್ರೆ ಸಂಕೇತದಿಂದ ಮೂರು ವಸ್ತು ಆಗಲಾರ್ದು ಸಂಕೇತದಿಂದ ಮೂರು ವಸ್ತು ಫಲ ಕೊಡುವುದಲ್ಲ ಸಂಕೇತ ಮೂರು ವಸ್ತು ಫಲ ಕೊಡುತ್ತದೆ ಇಲ್ಲ ಸಂಕೇತ ನಾವು ಸಂಕೇತ ಅವು ನಿಮ್ ಕಲ್ಪನೆ ಸಂಕೇತ ವಸ್ತುಸಿದ್ಧ ಸಂಕೇತ ನಾವು
ಹುತ್ತೂರಿಸಿದ ಸಂಕೇತ ನಾವು ಅಲ್ಲ. ನಿಮ್ ಫೋಟೋಕ್ ಮಾಡಿದ್ ನಿಮ್ಗೆ ಬಿಡ್ತದೆ ಹೇಳಂಗ. ನಿಮ್ ಫೋಟೋಕ್ ಮಾಡಿದ್ ಎಡೆ ಹಿಡಿತೀನಿ, ನೀವು ರಾಜ್ಯ ಕೇಳಿದ್ರೆ ಮತ್ತೆ ಬಡಿಗೆನ ತಗೊಂತೀನಿ. ನಿಮ್ ಫೋಟೋಕ್ ನಾ ಎಡೆ ಹಿಡುತ್ತೇನೆ, ದೀಪ ಬೆಳಗ್ತೇನೆ, ಗಂಡ ಕುಂಕುಮ ಎಲ್ಲ ಬಿಡುತ್ತೇನೆ. ನಿಮ್ಗ ಏನೂ ಕೇಳಬಾರ್ದು. ನಿಮ್ ಫೋಟೋಕ್ ಮಾಡಿವಲ್ಲ ಕುಂಕುಮ ದೇವ್ರ ಮೂರ್ತಿ ಮಾಡಿದ್ವಿ. ದೇವ್ರ ಮುಟ್ತದ್ರ ಅದು ನಿಮ್ಮ ಫೋಟೋಕ್ ಮಾಡಿದ್ ನಿಮ್ಗೆ ಹೆಂಗ್ ಮುಟ್ಟುದಿಲ್ಲ, ದೇವ್ರ ಮೂರ್ತಿ ಮಾಡಿದ್ ದೇವ್ರ ಮುಟ್ಟುದಿಲ್ಲ. ಸುಳ್ಳು ಸುಳ್ಳು ಕತೆ ಬರೋದು ಜನರು ಹುಚ್ಚ ಹಿಡಿಸಿ ಎಲ್ಲ ಸುಳ್ಳು ಜಾತ್ರೆ ಮಾಡ್ಕೊಂಡು ಹೊಂಟ್ರಿ. ಎಲ್ಲಿ ತನಕ ನಿಮ್ಮ ಹಿಂದೂ ಧರ್ಮದವ್ರು ಧರ್ಮಕ್ಕೆ ಮೂರ್ತಿ ಪೂಜೆ ಬಿಡುದು, ಅಲ್ಲಿ ತನಕ ನಿಮ್ ದೇಶ ಹಾಳೋದು ತಪ್ಪುದಿಲ್ಲ. ಮೂರ್ತಿ ಪೂಜೆನ ನಿಮ್ಮ ಹಿಂದೂ ಧರ್ಮ ಹಾಳಾದದ್ದು. ಇವತ್ತು ಕಡಿಮೆ ಕ್ಷಯ ಹಾಕತ್ತಿದ್ದೆ ಮೂರ್ತಿ ಪೂಜೆ ಇರ್ತಾರೆ. ಕಡಾಖಂಡಿತ ಹೇಳಿದ್ರೆ ನಮಗೆ ಅಲ್ಲ ಸಿದ್ಧ ಮಾಡ್ಬೇಕು, ಬರೀ ಬೇಕಾದ ಜಗತ್ಗಳು ಸಿದ್ಧ ಬಂದ ಸಿದ್ಧ ಮಾಡಿ ಅನುಭವ ತಂದು ಕೊಡ್ರಿ. ಸುಳ್ಳು ಹೇಳಕ್ ಹೋಗ್ಬೇಡಿ ಜನರಿಗೆ. ದೇವ್ರ ಎಲ್ಲ ಕಡೆ ನಿಂತೀರಿ, ಒಂದೇ ಒಂದ್ ಮಾತು ಹೇಳ್ರಿ, ಒಂದ್ ಮಾತಾಡಿ ಹೇಳ್ರಿ, ಎಲ್ಲ ಆಕಾರದಾಗ ಅಂತ ಹೇಳ್ರಿ. ಎಲ್ಲ ಕಡೆ ಎಲ್ಲಾರು ದೇವ್ರು ಹೋದಲ್ಲ, ಜೀವಿಗಳು ದೇವ್ರು ಹೋದಲ್ಲ. ಜೀವಿಗಳು ಸುಳ್ಳು ಕೇಳ್ತೀರಪ್ಪ, ವಿಷಯದ ಭೋಗದಾಸಕ್ಕೆ ನಿಮ್ಮ ವೈಯಕ್ತಿಕ ವಿಷಯದ ಭೋಗದಾಸಕ್ಕೆ ಜೀವಿಗಳಿಗೆ ಸುಳ್ಳು ಕೇಳ್ತೀರಿ, ಜೀವಿಗಳಿಗೆ ಮೋಸ ಮಾಡ್ತೀರಿ, ಜೀವಿಗಳಿಗೆ ಕೊಲೆ ಮಾಡ್ತೀರಿ. ಎಲ್ಲರಿಗೂ ದೇವ್ರು ಅಂತ ತಿಳ್ಕೊಂಡಿದ್ರೆ ಎಲ್ಲ ಕಡೆಗೆ ದೇವ್ರು ಅಂತ ತಿಳ್ಕೊಂಡಿದ್ರೆ ಜನರಿಗೆ ಜೀವರಿಗೆ ಸುಳ್ಳು ಕೇಳ್ತೀರಿ, ಜೀವಿಗಳಿಗೆ ಮೋಸ ಮಾಡ್ತೀರಿ, ಜೀವಗಳಿಗೆ ಕೊಲೆ ಮಾಡ್ತೀರಿ. ಆ ಮುಖ್ಯ ಸಂತೋಷ ಹಾಕಿದ್ರೆ ಅದು ದೇವರು ಸಂತೋಷಗೊಳಿಸ್ಬೇಕಾದ್ರೆ ಜೀವಗಳ ಸಂತೋಷಗೊಳಿಸ್ರಿ. ಎಲ್ಲಿ ಅಂತಃಕರಣ ಐತಿ, ನೀವು ಮಾಡಿದ್ದನ್ನ ತಿಳಿದು ಪ್ರತಿಕಾರ ಮಾಡುವಂತ ಸಾಮರ್ಥ್ಯ ಎಲ್ಲಿ ಐತಿ, ಎಲ್ಲಿ ಅರಿವು ಐತಿ, ಅದಕ್ಕೆ ಅದೇ ಮಾಡ್ರಿ. ಅರಿವಿದ್ದಾಗ ಅನ್ಯಾಯ ಮಾಡ್ತೀರಿ, ಅರಿವು ಇರೋದ್ ಮೂಲಕ ಹೋಗಿ ನಾನು ದೇವ್ರಿಗೆ ತಗೊಂಡು ಅಡ್ಡದಾರ ಮಾಡೋದು ಬೇಡ್ಕೊತೀರಿ. ಜಾಂಟಿ ಬಾರಿಸೋದು, ಕುಂಕುಮ ಹಚ್ಚಿರಿ, ಸಂತೋಷ ಹಾಕಿದ್ರೆ ನಿನಗ ನೀನ ಜೀವಂತ ಇದೆಯಲ್ಲ, ನೀನ್ ಜೀವಂತ ದೇವ್ರು ನಿನ್ನಲ್ಲಿ ಅದಾರಲ್ಲ, ನಿನಗ ಸುಳ್ಳು ಹೇಳೋದ್ ಬಿಟ್ಟು ಖರೆ ಹೇಳಿದಂತ ಸಂತೋಷ ಆಗ್ತದ. ಗಂಧ ಕುಂಕುಮ ಹಚ್ಚಿರು ಸಂತೋಷ ಆಗ್ತದ. ಗಂಧ ಕುಂಕುಮ ಸಂತೋಷ ಮಾಡೋ ಸಾಮಾನು ನಾವು, ದೇವ್ರು ಸಂತೋಷ ಮಾಡೋ ಸಾಮಾನ, ಜೀವಿಗೆ ಸಂತೋಷ ಮಾಡೋ ಸಾಮಾನು ಯಾವುದು? ಜೀವಿಗೆ ಸಂತೋಷ ಮಾಡೋ ಸಾಮಾನು ಯಾವುದು? ಹತ್ತವ್ರಿಗೆ ಅನ್ನ, ಯಾತ್ರೆ ಇಲ್ದವ್ರಿಗೆ ಯಾತ್ರೆ, ಬಟ್ಟೆ ಇಲ್ದವ್ರ ಬಟ್ಟೆ ಕೊಡುದು, ಜೀವಗಳು ಬದುಕಲಿಕ್ಕೆ ಅನುಕೂಲ ಮಾಡಿಕೊಡುದು, ಅದು ಸಂತೋಷಗೊಳ್ದು, ಅದು ದೇವ್ರ ಸಂತೋಷಗೊಳ್ದು. ಅದು ಬಿಟ್ಬಿಟ್ಟು ಗೊಂಬೆ ಮೇಲೆ ಏನಾದ್ರು ಸುಣ್ಣ ಹಚ್ಚಿದೆ, ಬಣ್ಣ ಹಚ್ಚಿದೆ, ಗುನ್ನಕ್ಕೆ ಹಚ್ಚೆ, ಕುಂಕುಮ ಹಚ್ಚೆ, ಉದ್ರಿಕೆ ಉರಿ ಹಚ್ಚಿದೆ, ದೀಪ ಎಣ್ಣೆಗೆ ದೀಪ ಹಚ್ಚಿದೆ, ಅದು ಸಂತೋಷ ಮಾಡೋದು, ದೇವ್ರ ಸಂತೋಷ ಮಾಡೋದು ಕೆಲಸ ಹಾಕಂತೆ ಸಂತೋಷ. ನೀ ಹಚ್ಚಿರ ನೀನು ಕುಂದಿರಿಸಿ, ನಿನಗೆ ಕುಂಕುಮ ಹಚ್ತೀನಿ, ಗಂಧ ಹಚ್ತೀನಿ, ಉದ್ರಿಕೆ ತಿರುಗ್ತೀನಿ, ಎಣ್ಣೆ ದೀಪ ಹಚ್ಚಿ ಉರಿ ಹಚ್ಚಿ ಮುಂದೆ ಗಣಗಣ ತಿರುಗ್ತೀನಿ, ಹಚ್ಚಿ ಕೂಡಿಲ್ಲ ಕುಂದಿರ್ತೀನಿ, ಸಂತೋಷ ಹಾಕಿ ನೋಡಿದ್ವಿ. ಹಚ್ಚೆ ನೀನು ಕೋವಿಲಲ್ಲಿ ಕುಂದ್ರ ನೀ ಮಾಡ್ಕೊಂಡು ನೀನು ದುಡಿದು ಸಂಪಾದನೆ ಮಾಡಿದ್ದು ನೀನು ಕಸ್ಕೊಂಡ್ಬಿಡ್ತೀನಿ. ನೀನು ಸುಳ್ಳು ಹೇಳಿ, ನೀನು ಮೋಸ ಮಾಡಿ, ನಿನ್ನ ಕೀಡ ಕೊಟ್ಟು ಕಸ್ಕೊಂಡು ಮತ್ತೆ ಗಂಧ ಕುಂಕುಮ ಹಚ್ಚಿ ಕುಂದಿರ್ತೀನಿ ಸಂತೋಷಕ್ಕೆ. ಹೇಳ್ರು ದೇವ್ರ ಪೂಜೆ ಮಾಡಕ್ ಹೋಗ್ತೀವಿ. ದೇವ್ರ ಪೂಜೆನ ಯಜ್ಞ ಮಾಡಕ್ ಕೊಟ್ರಿ, ಯಜ್ಞ ದೇವಶ್ರೀ ಶಾಸ್ತ್ರಿಗೆ ಯಜ್ಞ ಮಾಡ್ತಾನ್ರಿ. ಯಜ್ಞ ಹೇಳ್ರಿ ಉತ್ತರ. ಜೀವಿಗಳ ಸಂತೋಷಗೊಳಿಸೋದು ಪೂಜೆನು, ಜೀವಿಗಳ ಕ್ರೀಡಾ ಕೊಡೋದು ಪೂಜೆನು. ದೇವ್ರಿಲ್ಲ, ಕಲ್ಲು ಗೊಂಬೆ ದೇವ್ರದನ ಅನುಭವಗಳು ಹೇಳ, ವೇದಗಳು ಹೇಳ್ತಾವ. ಅರಿವು ಇಲ್ಲದು ಜಡವದ್ದು ಬಿಡುವುದಾಗಿದೆ ಹೇಳೋದು ದೇವ. ಅರಿವು ಇಲ್ಲದು ಯಾವುದಕ್ಕಿಲ್ಲ, ಅದಕ್ಕೆ ಅರಿವು ಯಾವ್ದು ಅಂತಃಕರಣಿಂದ ಅರಿವು ಇಲ್ಲ, ಅದನ್ನ ಜಡ ಅಂತ ಕೈ ಬಿಡಬೇಕು.
ಎಲ್ಲಿ ಅರಿವು ಐತಿ, ಅಲ್ಲಿ ಅಂತಃಕರಣ ಐತಿ, ಅಲ್ಲಿ ಜೀವಗಳು ಸಂತೋಷಗೊಳಿಸು. ಅವ್ರಿಗೆ ಬಿಡ ಕೊಡು ಬಿಡು. ನೀ ಬದುಕಾಕ, ನೀ ಬಾಳೆ ಮಾಡಾಕ ಇನ್ನೊಬ್ರಿಗೆ ಬಿಡ ಕೊಡು ಬಿಡು. ಅದು ದೇವ್ರ ಪೂಜೆ ಆಗ್ತದೆ. ಮುಂಜಾನೆ ಸನ್ಮಟ ಜನರ ಕುತ್ತಿಗೆ ಹೋಗುದು, ಜನರಿಗೆ ಮೋಸ ಮಾಡುದು, ದುಡ್ಡಿನ ಮಾಲ 4 ದುಡ್ಡಿಗೆ ಮಾರುದು, ಸುಳ್ಳ ನನಗೆ ಅಷ್ಟಕ್ಕೆ ಬರ್ತೈತಿ ಇಷ್ಟಕ್ಕೆ ಬರ್ತದೆ ಸುಳ್ಳು ಹೇಳುದು, ಒಂದಕ್ಕೆ 4 ಪಟ್ಟು ಹೇಳುದು, ಲಾಭ ಮಾಡುವುದು, ಬ್ಯಾಂಕಿನ ಬ್ಯಾಲೆನ್ಸ್ ಮಾಡುವುದು, ಎಲ್ಲರನ್ನು ಕೊಲೆ ಮಾಡಿ, ದೇಶದ ಪ್ರಜೆಗಳನ್ನೆಲ್ಲ ಕೊಲೆ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಂಡು ವಿಮಾನದಾಗ ಹರಡುವುದು, ಮತ್ತೆ ದೇವ್ರ ಪೂಜೆ ಯಜ್ಞ ಮಾಡ್ಸಕ್ಕಾಗಿರ್ದು, ಹೋಮ ಮಾಡಕ್ಕಾಗಿರ್ದು. ಎದ್ರ ಮಾಡ್ತೀವಿ ಹೋಮ? ಬೆಂಕಿಯ ಸುಡ್ತಿ, ಏನ್ ಸುಡ್ತಿ? ಕಟ್ಟಿಗೆ ಸುಡ್ತಿ. ಕಟ್ಟಿಗೆ ಸುಡ ಅಂತೀರಲ್ಲ ಅವರು. ಯಜ್ಞ ಕಟ್ಟಿಗೆ ಸುಡುದು ಹೇಳ್ಯಾರ. ನಿನ್ನಲ್ಲಿ ಆಸೆ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಅವು ಇರೋದವು, ಅವು ಸುಡು. ಆಗಲೇ ಸಾಹೇಬ್ ಹೇಳಿದ್ರ, ವೆಂಕಟ ಸಾಹೇಬ್ ಹೇಳಿದ್ರಲ್ಲ, ನಿನ್ನಲ್ಲಿ ದುಡ್ಡುಗಳನ್ನ ಬಿಟ್ಟು ಶಿಷ್ಟುಗಳನ್ನು ಬೆಳೆಸಿ ಅಂತ ಹೇಳಿ. ದುಡ್ಡುಗಳನ್ನು ಬಿಟ್ಟು ಶಿಷ್ಟುಗಳನ್ನು ಬೆಳೆಸ್ಬೇಕಾರ ಒಳ್ಳೆಯದಾದಕ್ಕೆ ಅದು ವಿಚಾರ ಮಾಡ್ಬೇಕಲ್ಲ. ಇದು ನಿತ್ಯ ದೊರೆಯದೆ ಹೃದಯ ಭೋಗೇಚ್ಛ ದೊರೆಯದೆ ಒದಗಿ ಸಮಾಧಿ ಸಾಧನ ಮಾರು ಎಳೆಯದೆ ಸುಮ್ಮನಾಗದ ವಿಧಗಳಂದರೆ ಮುಕ್ತಿ. ಸುಮ್ಮನಾಗದ ವಿಧಗಳ ಮುಕ್ತಿ ಅಂತದ. ಯಾವ ವಿಧಿ? ಗಂಟಿ ತುಪ್ಪ ಅಂತ ಹೇಳಿಲ್ಲ ಅವರು. ಇದು ನಿತ್ಯ ಅನಿತ್ಯ ಎಂಬುದು ವಿಚಾರಿಸಿ ಮಾಡ್ಬೇಕು. ಹೃದಯದ ಭೋಗೇಚ್ಛ ತೆಗೆದು ಹಾಕ್ಬೇಕು. ಹೃದಯ ಭೋಗದ ಇಷ್ಟ ಐತಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 5 ವಿಷಯಗಳನ್ನ ಇಂದ್ರಿಯಗಳ ಬಗ್ಗೆ ಜೋಡಿಸಿ, ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆ ರುಚಿ, ಮೂಗಿ ವಾಸನ, ಚರ್ಮಕ್ಕೆ ಸ್ಪರ್ಶ, 5 ವಿಷಯಗಳನ್ನ 5 ಇಂದ್ರಿಯಗಳ ಬಳಕೆ ಮಾಡಿ ಸುಖ ಹೊಂದ್ಬೇಕು. ತಪ್ಪಿರುವೈತಲ್ಲ, ಅದನ್ನ ಮೊದಲು ತೆಗಿ ಅಂತ ಹೇಳಿದ್ರು. 5 ವಿಷಯ ಬಹುದು ಸುಖ ಸಮಾಧಾನ ಸಿಕ್ಕತ್ತೆ. ಎಷ್ಟು ಜನ ಮಾತ್ರ 5 ಇಂದ್ರಿಯ ಬಳಸಕತ್ತಿ? 5 ಇಂದ್ರಿಯಗಳನ್ನ ಈ ಶರೀರನ ಬಳಸಕತ್ತಿ ಎಷ್ಟು ಜನ ಮಾತು? ಎಷ್ಟು ಸತ್ಯ ಹುಟ್ಟಿಸಿ ಬರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಪರಮಾಣುಗಳು ಸೇರಿತು ಹರಿತ ದೇಹವನ್ನು ಒಂದೊಂದು ಬಸರೊಳಗೆ. ಅಷ್ಟೆಲ್ಲ ದೇಹನ ಒಂದೊಂದು ಬಸರ 84 ಲಕ್ಷ ನಮೂನೆ ಜೀವರಾಶಿಗೆ ಹುಟ್ಟು ಸತ್ತೋತ ಬಂದಿದೆ. 5 ಇಂದ್ರಿಯ ಬಳಕೆನ ಮಾಡಿದೆ. ಈಗೂ ಅದನ್ನು ಮಾಡ್ತೀವಿ. ಅವು ಉಳಿದ ಪಶು ಪಕ್ಷಿ ಪ್ರಾಣಿಗಳಾದಾಗ ತಮ್ಗೆ ಎಷ್ಟು ಸಿಕ್ಕಿರ್ತಾವ ಅಟ್ರಾಗಿರ್ತಾವು. ಸಿಕ್ಕಿರ್ತತಿ ಅಟ್ರಾಗಿರ್ತಾವ. ಒಂದು ಕಸ್ಕೊಳ್ಳೋದ್ರು ಅವು ನೋಡು. ಕಾಗಿ ಒಂದು ತೂತು ಹಿಡ್ಕೊಂಡ್ಬಂದಿರ್ತದ, ಅದ್ರ ಬಾಯಿಂದ ಕಾಗಿ ಕಸ್ಕೊಳ್ಳೋದ್ರು. ಅದ್ರ ಬಾಯಾಗಿದ್ದ ಬಿತ್ತಂದ್ರೆ ತಗೊಂತದ. ಮಂಗ್ಯ ಒಂದು ಏನೋ ತಗೊಂಬಂತ ತನ್ನ ಕೈಯನ್ನು ಅದ್ರ ಕೈಯನ್ನು ಜಾಸ್ತಿ ಮತ್ತೊಂದು ಮಂಗ್ಯ ತಗೊಂಡು. ನೀವು ಯಾರು ಅಲ್ಲ, ಕೂಡಿ ಬೇಕಾದಾಗ ಬಚ್ಚೆ ಮಾಡಿ ಇಟ್ಕೊಂಡ್ರು ಕೊಡ್ತಾರೆ. ಸುಳ್ಳೆ ಕೊಟ್ಟು ಕಾಯ್ದ ಮಾಡಿ ಕೊಟ್ರಿ ವ್ಯವಹಾರ ಮಾಡಿ ಕೊಟ್ಟು ಹೇಳಿ ಯಾರಿಗಾರ ಹೆಸರು ಹೇಳಿ ಯಾರ್ದಾರ ಹೆಸರು ಹೇಳಿ ಗಂಟು ಹೇಳಿ ಆಸ್ತಿ ಮಾಡಿಕೊಂಡು ಸೇರಿ ಹೊಡ್ಯಕ್ಕೆ ಹೋಗ್ತೀವಿ. ಮತ್ತೆ ವಿಷಯ ಹೋಗಿ ಕೊಡ್ತೀವಿ. ದೇವ್ರ ಪೂಜೆ ಮಾಡ್ತೀವಿ. ಎಲ್ಲಿ ದೇವ್ರ ಪೂಜೆ? ಎಲ್ಲಿ ದೇವ್ರ ಪೂಜೆ? ಮೂರ್ತಿ ಪೂಜೆ ಮಾಡ್ತೀವಿ. ದೇವ್ರ ಪೂಜೆ ಮಾಡ್ತೀರಿ? ಮೂರ್ತಿನ ಸಂತೋಷಗೊಳಿಸ್ತೀರಿ? ಸಂತೋಷ ಆಯ್ತವು. ಒಟ್ಟು ಸಂತೋಷಗೊಳಿಸಿ ಎಲ್ಲದೂ ನಿಮ್ಮ ಕೈಲಿ ಇಲ್ಲ. ಅದಲ್ಲ ಮಾಡ್ತೀರಿ ನಿಮ್ಮ ಸಂತೋಷ. ದೇವ್ರ ಸಂತೋಷ, ದೇವ್ರ ಪ್ರೀತ್ಯರ್ಥ ಏನ್ ಮಾಡ್ತೀರಿ? ದೇವ್ರ ಪ್ರೀತ್ಯರ್ಥ ಏನ್ ಮಾಡ್ತೀರಿ? ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಘಂಟಾನಾದಂ ಸಮರ್ಪಯಾಮಿ ಅಂತ ಪೂರ ಅರ್ಪಿಸ್ತೀನಿ, ಪೂರ ಕೊಡ್ತೀನಿ ಅಂತ ಹೇಳ್ತೀರಿ. ಅದೇ ಮಾಡ್ತೀರಿ. ಪೂಜೆ ಮಾಡುವಾಗ, ಯಜ್ಞ ಮಾಡುವಾಗ, ಹೋಮ ಮಾಡುವ, ಸತ್ಯಾರ ಕಥೆ ಹೇಳುವಾಗ ಮಾಡ್ತೀರಿ ಇಲ್ಲ? ಮಾಡಿ ಒಂದರ ವಿಷಯಕ್ಕೆ ಹೋಗಿ ಮಾಡೋದು ಅಷ್ಟೇ ಬಿಟ್ಟಿಯಪ್ಪ. ಎಲ್ಲಾ ವಿಷಯಗಳು ದೇವ್ರಿಗೆ ಅರ್ಪಿಸ್ತೀನಿ ಅಂತೀರಿ. ದೇವ್ರಿಗೆ ಅರ್ಪಿಸಿದ ಮ್ಯಾಗ ಭೋಗ ಮಾಡಕ್ಕೆ ಅದಕ್ಕೆ ನೀಡುತ್ತೆ. ನೀವು ಭೋಗ ಮಾಡ್ತಕ್ಕಂಥ ವಸ್ತುಗಳನ್ನ ಇನ್ನೊಬ್ರಿಗೆ ಕೊಟ್ಟ ಮ್ಯಾಗ ಅದು ತಿರುಗಿ ಅವ್ನು ಭೋಗ ಮಾಡಕ್ಕೆ ನನಗೇನು ಅಧಿಕಾರ ಐತಿ? ಹೇಳ ಉತ್ತರ. ಸುಳ್ಳು ಆಣೆ ಮಾಡಿ ಸುಳ್ಳು ಹೇಳ್ಕೊಂತ ಸುಳ್ಳು ಗೊಂಬಿ ಬಂದು ಗುಳು ಗೊಂಬಿ ಬಂದು ಮುಂಚೆ ಆಟ ಮಾಡಿಕೊಂತ ಪ್ರತಿಜ್ಞೆ ಮಾಡ್ಕೊಂತ ಪೂಜೆ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಜನರು ಸುಳ್ಳು ಹೇಳ್ಕೊಂತ ಜೀವಿಗಳ ಸುಳ್ಳು ಹೇಳ್ತಿಯಲ್ಲೋ. ನೀನು ಸರಿಸಪಾಟಿ ಜೀವಿ, ಎಲ್ಲಿ ವಿಚಾರವಂತ ಜೀವಿ ಐತಿ. ಪಶು ಪಕ್ಷಿಗಳ ಬಂದು ಹೇಳುದಿಲ್ಲ.
ಪಶು ಪಕ್ಷಿಗಳಿಗೆ ಜ್ಞಾನ ಇಲ್ಲ. ನಂದು ತಂದು ಒಂದು ವಿಚಾರ ಇಲ್ಲ, ಒಳ್ಳೇದು ಕೆಟ್ಟು ವಿಚಾರ ಇಲ್ಲ ಅವಕ್ಕೆಂದು ಏನಾರು ಮಾಡಿ ಬೆದರ್ಸಿರ್ತೀನಿ, ಏನಾರು ಮಾಡಿ. ಅಲ್ಲ, ಜೀವಿಗಳು ನಿನ್ನ ಸರಿಯೋಡಿ ನಿನ್ನಂತೆ ಬದುಕ್ತಕ್ಕಂಥ ಜೀವಿಗಳ ಮಾನವರಿಗೆ ನಿನ್ನ ಕಲಿತಬೇಡಿ. ನಿನ್ನ ತಂದೆ ತಾಯಿಗೆ, ಅಣ್ಣ ತಮ್ಮದರಿಗೆ, ಬಂಧು ಬಳಗದವರಿಗೆ, ಸಮಾಜಕ್ಕೆ, ಊರಾಗ ದೇಶದಾಗ ಎಲ್ಲರಿಗೂ ಸುಳ್ಳು ಹೇಳ್ತೀವಿ. ಸುಳ್ಳು ಹೇಳಿ ಮೋಸ ಮಾಡಿ ಯಜ್ಞ ಮಾಡಿ ಹೋಮ ಮಾಡಿ ಅಲ್ಲಿ ಜಪ ಮಾಡ್ರಿ ಇಲ್ಲಿ ಜಪ ಮಾಡಿದ್ರೆ ನನಗೆ ಯಶ ಆಗ್ಬೇಕು. ಕುರ್ಚೆ ಸಿಗ್ಬೇಕು, ಹೌದಲ್ಲ? ಅಧಿಕಾರ ಕುರ್ಚೆ ಸಿಗ್ಬೇಕು, ತಿಂದ್ರೆ ಹಿಂದಗಡೆ ಕೈ ಒಟ್ಟು ಬರುತ್ತದೆ, ಹೌದಲ್ಲ? ಇದ ನಿಮ್ ಪೂಜೆ. ಅದ್ರಿಗೆ ಹುಟ್ಟು ಬಿಡ್ರಿ. ಜಾತ್ರೆ ಅಂತ ದೇವ್ರ ಜಾತ್ರೆ ಅನ್ನೋದು ಒಟ್ಟಕ್ಕೆ ಬೆಂಕಿ ಹಚ್ಚೋದ್ರಾಗ ನಿಮ್ಮ ದೇಶದ ಹೇಳಿಕೆ ಆಗುದಿಲ್ಲ, ಬರೀ ಎಚ್ಚರಿಕೆ. ಏನ್ ಮಾಡ್ತೀವಿ ಅದರಿಂದ? ಲಾಭ ಏನಾಗೈತೆ ಹೇಳ? ಏನಾಗೈತೆ ಅದರಿಂದ ಹೇಳ? ಏನ್ ಆಗೈತೆ? ಯಾರು ಶಾಂತ ಆಗ್ಯಾರ? ಯಾರಿಗೆ ಶಾಂತಿ ಸಿಕ್ಕತ್ತೆ? ಯಾರಿಗೆ ಸಮಾಧಾನ ಸಿಕ್ಕತ್ತೆ? ಯಾವ ಜೀವಿ ಸಮಾಧಾನ ಇರ್ತಾವ? ವಿಶ್ವಶಾಂತಿ ಯಜ್ಞ ಮಾಡ್ತೀರಿ, ವಿಶ್ವ ಶಾಂತಿ ಆಗೈತೆ ಮಾಡಕ್ ಹತ್ತಿರಿ. ಈಗ ಮಾಡ್ತೀರಲ್ಲ, ಮುಂದಿನ ತಿಂಗಳು ನೋಡೋನು ಯಾರು ತರ್ಬಿಡ್ತೀರಿ, ಆ ಸುನಾಮಿ ಯಾರು ತರ್ಬಿಡ್ತೀರಿ, ಆ ಪಶ್ಚಿಮ ದಿಕ್ಕಿಗೆ ಆಗೋ ಯುದ್ಧ ಯಾರು ತರ್ಬಿಡ್ತೀರಿ, ಪೂರ್ವದಾಗ ಆಗೋ ಭೂಕಂಪ ಯಾರು ತರ್ಬಿಡ್ತೀರಿ, ಉತ್ತರ ಭಾಗದಾಗ ಹಿಮಾಭಿವೃದ್ಧಿ ಯಾರು ತಪ್ಪಿಸ್ತೀರಿ ನೋಡೋನು. ಯಾರೇ ನಿಮ್ಗೆ ಎತ್ತಿರ್ತಕ್ಕ ನೋಡುದು ಬಟ್ಟಂಗೆ ಒತ್ತಿದಕ್ಕೆ ಯಾವ ಜಗದ್ಗುರು ಇದ್ರೆ ಬಾ ಅನ್ಬೇಕ, ಬಿಡಬಿಟ್ಟು ಹೇಳ್ತೀವಿ. ಸುಳ್ಳು ಹೇಳ್ಕೊತ ಜಾತ್ರೆ ಮಾಡ್ಕೊತ ಯಾಕಂದ್ರೆ ಇರ್ತೀವಿ. ನೀತಿವಂತ ನೀತಿ ಬಾಲ ಎಲ್ಲ ಕಡೆಗೆ ದೇವರ ಎಲ್ಲ ಜೀವಿಗಳಲ್ಲಿ ದೇವರದನ. ಯಾರಿಗೆ ನಾವು ಸುಳ್ಳು ಹೇಳ್ಬಾರ್ದು, ಮೋಸ ಮಾಡ್ಬಾರ್ದು, ಸುಳ್ಳು ಮಾಡ್ಬಾರ್ದು, ಪೀಡ ಕೊಡ್ಬಾರ್ದು. ಆ ರೀತಿ ಬದುಕ್ಬೇಕು. ನಾವು ಇನ್ನೊಬ್ರಿಗೆ ಪೀಡ ಕೊಟ್ಟರು ನಾವು ಬದುಕ್ಬೇಕು. ನಮ್ಮ ಬದುಕಿಗೆ ನಮ್ಮಲ್ಲಿ ಏನಾದ್ರು ನಮ್ಮ ಸಂಪಾದನೆ ಉಳಿತಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು, ಬದುಕಕ್ಕೆ ಆಸ್ಪಾದ ಮಾಡಿಕೊಡ್ಬೇಕು. ಇಷ್ಟು ಕೆಲಸ ಮಾಡಿದ್ರೆ ಮಾತ್ರ ದೇವ್ರ ಪೂಜೆ ಹಾಕತ್ತೆ. ಇದನ್ನ ಬಿಟ್ಟು ನೀವು ಏನ್ ಮಾಡಿದ್ರೆ ಆಗುದಿಲ್ಲ. ಇದನ್ನ ಮಾಡಿದಾಗ ಅಂತ ಕಂಡು ಸಾಕ್ಷಿ ಹಾಕತ್ತೆ. ಸುಳ್ಳು ಬಿಟ್ಟಾಗ ಅಂತ ಕಡೆ ಎಡೆಬಿಡದ ಸತ್ಯ ನಮ್ಮ ತಪ್ಪ ಮುಂಟೆ ಹಾಗಾದ್ರೆ ಸರ್ಕಾರ ಹೇಳಿದ್ರು. ಎಡೆಬಿಡದ ನಮ್ಮ ಸತ್ಯ ನಮ್ಮ ತಪ್ಪ ಮುಂಟೆ ಬಿಟ್ಟು ಬಿಟ್ಟೆ ಕಡೆ ಹೇಳಕ್ ಹೇಳಿದ್ರು. ಸುಳ್ಳು ಹೇಳ್ತೀವಿ, ಹೆಜ್ಜೆ ಸುಳ್ಳು ಹೇಳ್ತೀರಿ. ಏನಾರ್ಗೂ ಸಲ ಸುಳ್ಳು ಹೇಳ್ತೀವಿ, ಏನಾರ್ಗೂ ಸಲುವಾಗಿ ರೊಟ್ಟಿ ಸಲ ಸುಳ್ಳು ಹೇಳ್ತೀವಿ. ಹತ್ತಂತ ಕೇಳ್ತೀನಿ ನಾವು, ದೇವ್ರ ಹೆಸರು ಕೇಳ್ತಿ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಕ್ಕಂತ ಸುಳ್ಳು ಹೇಳಿ ಗಂಟು ತೆಗಿಸಿ ಗಂಟು ತೆಗಿಸಿ ಮೋಸ ಮಾಡಿ ಚೆನ್ನಾಗಿ ಕೊಡ್ತಿ, ಮಾಟ ಮಂತ ಮಾಡಿ ಚೆನ್ನಾಗಿ ಕೊಡ್ತಿ.